ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳನ್ನ. ನಾಡಿನಾದ್ಯಂತ ಬಕ್ರೀದ್ ಆಚರಣೆ ಹಿನ್ನೆಲೆ ಬೀದರ್ನಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಬೀದರ್ ನಗರದ ಈದ್ಗಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯಗಳನ್ನ ಕೋರಿ ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನ ಆಚರಿಸಿದ್ರು. ಪ್ರಾರ್ಥನೆಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಸೇರಿದಂತೆ ನಗರದ ಹಲವು ಗಣ್ಯರು ಭಾಗಿಯಾಗಿದ್ರು. الحمد لله الذي هدانا لخير الأديان وما كنا لنهتدي لولا أن هدانا الله وأكمل لنا ديننا وأتم علينا نعمته ورضي لنا الشفاء وشفاء من كل داء. اے اللہ ہمارے گناہوں کو معاف کرنا، اے اللہ ہماری خطایا سے درگزر کرنا، اے اللہ صغیرہ، اے اللہ ہم سب آپ کی بارگاہ میں حاضر ہیں، اے اللہ اپنے گناہوں کی معافی کے لیے حاضر ہیں. اے اللہ آج عید الاضحیٰ کا دن ہے، خوشی مسرت کا دن ہے. اے اللہ اس دن ہم سب کی بخشش کا اور مغفرت کا فیصلہ فرما دیجیے. اے اللہ ಅನುಮತಿ ಇಲ್ಲದೆ ಮರಗಳ ಕಟಾವು ಮಾಡಿದ್ದನ್ನ ಪ್ರಶ್ನಿಸಿದ ಅರಣ್ಯ ಅಧಿಕಾರಿಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷನೋರ್ವ ಅವಾಜ್ ಹಾಕಿದ್ದಾನೆ. ಬಸವ ಕಲ್ಯಾಣ ತಾಲೂಕಿನ ರಾಜೋಳದ ಸರ್ಕಾರಿ ಶಾಲೆಯ ಆವರಣದಲ್ಲಿ 2 ನೀಲಗಿರಿ ಮರ, 1 ಅರಳಿ ಮರವನ್ನ ಅನುಮತಿ ಇಲ್ಲದೆ ಕಟಾವು ಮಾಡಲಾದ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಅರಣ್ಯಾಧಿಕಾರಿ ಅನಿಲ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇದೇ ವೇಳೆ ಅರಣ್ಯಾಧಿಕಾರಿ ಅನಿಲ್ ಕುಮಾರ್ಗೆ ಎಸ್ಡಿಎಂಸಿ ಅಧ್ಯಕ್ಷ ಫೋನ್ನಲ್ಲಿ ನಾನು ಸಚಿವ ಈಶ್ವರ್ ಖಂಡ್ರೆ ಅವರ ಆಪ್ತನಿದ್ದೇನೆ, ಅವರಿಂದಲೇ ಮಾತನಾಡಿಸ್ತೇನೆ ಅಂತ ಅವಾಜ್ ಹಾಕಿದ್ದಾರೆ ಎನ್ನುವ ಒಂದು ಆರೋಪ ಕೇಳಿ ಬಂದಿದೆ. ಅರ್ಥ ಆಗ್ತಾ ಇಲ್ಲ ನಮ್ಗೆ. ಚಹಾ ನೀರು ಬಟ್ ಇಲ್ಲಿ ಬಂದು ಕಡ್ದಿರಪ್ಪ, ಸುಮ್ಮನೆ ರುಬಾಬ್ಸೆ ಕಡ್ದು ಅದು ಇದ್ರೊಳಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಒಂದು ಪರ್ಮಿಷನ್ ಕೊಟ್ಟರು ನಾವೇ ಪರ್ಮಿಷನ್ ಕೊಡೋದು ಮಾಡಿಸ್ತಿದ್ವಲ್ಲ, ಹರಾಜರ ಹಾಕಿ ಯಾರಿಗಾರ ಕೊಡಿಸೋ ವ್ಯವಸ್ಥೆ ಮಾಡ್ತಿದ್ವಿಲ್ಲ ಹೇಳ್ರಿ. ಏನ್ ತಿಳಿತೀರಿ ಅದೇ ಬಂದದ ನಮ್ಗೆ ನಿಮ್ಗೆ ಬಂದದಂದ್ರೆ ಯಾವ ರೀತಿಯಿಂದ ಹೇಳ್ಬೇಕು ನೀವು? ಹೌದಿಲ್ಲ ಹೇಳ್ರಿ. ನಾ ಹೇಳೋದು ಆಕ್ಸಿಡೆಂಟ್ ಯಾರು ಡ್ರೈವರ್ ಮಾಡ್ತಾರೋ ಅವ್ರ ಮೇಲೆ ಬರ್ತದೆ ಅಂತ 20 ಸಲ ಹೇಳ್ಕೊಂಡು ಬಂದಿವಿ. ನಿಂದ್ರಿಸಿ ಹೇಳಿ ಕುಡ್ಸ್ಕೊಂಡು ಅವ ಇಷ್ಟು ಒಳ್ಳೆ ಮನುಷ್ಯನ ನಮಗೆ ಕೆಟ್ಟ ಅನ್ನಿಸ್ತದೆ ಗೊತ್ತದಲ್ಲ. ಅವ ಡ್ರೈವರ್ ನಡ್ಸ್ಕೊಂಡು ಹೋಗ್ಲಿಕ್ಕೆ ಗೊತ್ತದ. ನಾ ಎಷ್ಟೋ ಸಲ ಅವ್ನಿಗೆ ತಿಳಿಸಿ ಹೇಳಿನ, ಆದ್ರೂ ಮತ್ತೆ ನೀವು ಹೆಂಗೆ ಮಾಡ್ತೀರಂದ್ರೆ ಈಗ ನೀವೇ ಬೋಗಿಸ್ರಿ, ನಾವೇನು ಮಾಡಕತ್ತ ನೀವೇ ದಂಡ ಕಟ್ಟ್ರಿ. ಈಗ ತಪ್ಪಿಗೆ ಇದು ಮೆಟೀರಿಯಲ್ ಎಲ್ಲ ತುಂಬಿಸ್ಕೊಂಡು ಎಲ್ಲ ಆಫೀಸ್ಗೆ ಒಯ್ದು ಹಾಕ್ರಿ, ಉಳ್ಕೊಂಡು ವಿಚಾರ ಮಾಡಕ್ಕೆ ಬರ್ತಾವೆ ಮುಂದೆ ಅಂತ ಮೇಲಾಧಿಕಾರಿಗಳು ಬಂದು ಇದ್ಮೇಲೆ ಅದು ಇನ್ಕ್ವೈರಿ ಮಾಡಿ ಇದು ಮಾಡ್ಕೊಂಡು ಹೋಗ್ತಾರೆ. ಈಗ ಏನದು ನೀವು ಕಡ್ದಿದ್ಮೇಲೆ ನಿನ್ನೆಲೆ ಆ್ಯಕ್ಷನ್ ಆಗ್ತದೆ. ನೀವು ಬಂದು ಕಡ್ದಿರಿ, ಈಗ ನಾನೇ ನಮಸ್ಕಾರ, ಎಲ್ಲಿದ್ರಿ? ನಾವೇ ಇದೀವಿ. ನಿಮ್ಮ ಮೇಲೆ ಆಕ್ಷನ್ ತಗೊಂಡು ಅವ್ರ ಮೇಲೆ ಯಾರು ಇದು ಮಾಡ್ತೀರೋ ಅವ್ರು ತಗೊಂಡು ಹೋಗಿ ಬಾರಪ್ಪ ಅಂದ್ರೆ ಮಾಡ್ಕೊಂಬರ್ರಿ. ನೀರು ತೊಗೊಂಡ್ಬರ್ರಿ. ಅಲ್ರಿ ಅಟ್ಲೀಸ್ಟ್ ನೀರು ತೊಗೊಂಡ್ಬರ್ರಿ. ಏನದ ಅರ್ಜಿ ಕೊಟ್ಟು ಇದು ಹಿಂಗ ಗೌರ್ಮೆಂಟ್ ಪ್ರೊಸೀಜರ್ ಇರ್ತದೆ, ಹಿಂಗ ತಗೊಳ್ಬೇಕು, ಮಾಡಬೇಕು, ಪರ್ಮಿಷನ್ ಅದು ಮೆಜರ್ಮೆಂಟ್ ಮಾಡಿ ಕಡಿಯೋದು. ಬೈದರ್ನ ಕಾರಂಜ ಜಲಾಶಯದ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು, ಟ್ರ್ಯಾಕ್ಟರ್ ಮತ್ತು ಗೂಡ್ಸ್ ವಾಹನ ಮಧ್ಯೆ ಅಪಘಾತ ಸಂಭವಿಸಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳು ಬೀದರ್ ಮೂಲದ ಮಾರುತಿ ಅರ್ಜುನ್ ಅಂತ ತಿಳಿದು ಬಂದಿದ್ದು, ಗೂಡ್ಸ್ ವಾಹನ ಚಾಲಕ ಅರ್ಜುನ್ ಎಂಬುವನ ಕಾಲು ಮೂಳೆ ಮುರಿತವಾಗಿದೆ. ಇನ್ನು ಗಾಯಾಳುಗಳನ್ನ ಸಾರ್ವಜನಿಕರು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಭಾಲ್ಕಿ ತಾಲೂಕಿನ ದನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಇನ್ನು ಬಕ್ರೀದ್ ಹಬ್ಬದ ನಿಮಿತ್ತ ಅಕ್ರಮವಾಗಿ ಸಾಗಿಸುತ್ತಿದ್ದ ಹೋರಿಗಳನ್ನ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಯುವಕರು ರಕ್ಷಣೆಯನ್ನ ಮಾಡಿದ್ದಾರೆ. ದಾಖಲಾತಿ ಇಲ್ಲದೆ ಮುಚ್ಚಿದ ವಾಹನದಲ್ಲಿ ಗಡಿಗಾಂವ್ ಗ್ರಾಮದಿಂದ ಬಸವ ಕಲ್ಯಾಣಕ್ಕೆ 2 ಹೋರಿಗಳನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಬೇಲೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಯುವಕರು ವಾಹನವನ್ನ ತಡೆದು ಪರಿಶೀಲನೆಯನ್ನ ನಡೆಸಿದ್ರು. ಯಾವುದೇ ದಾಖಲಾತಿ ಇಲ್ಲದ ಕಾರಣ ಯುವಕರು ವಾಹನವನ್ನ ತಡೆ ಹಿಡಿದಿದ್ರು. ವಿಷಯ ತಿಳಿದ ಹುಲ್ಸೂರು ಠಾಣೆಯ PSI ತಕ್ಷಣ ಸ್ಥಳಕ್ಕೆ ವಾಹನವನ್ನ ಪಶು ಆಸ್ಪತ್ರೆಗೆ ಕರೆತಂದು
ಆ ಹೋರಿಗಳನ್ನ ಕೆಲ ಕಾಲ ವಿಶ್ರಾಂತಿಗೆ ಬಿಟ್ಟಿದ್ರು. ನಂತರ ಹೋರಿಗಳನ್ನ ಹುಲಸೂರು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. 11 ಗಂಟೆಗೆ ಈ ಥರ ಅಕ್ರಮವಾಗಿ ಕ್ಲೋಸ್ ಕಂಡೀಷನಲ್ಲಿ ಈ 2 ಹೋರಿಗಳನ್ನ ತೊಗೊಂಡು ಹೋಗ್ತಾ ಇರ್ತಾರೆ ಮುಸ್ಲಿಮ್ರು. ಕೇಳಿದ್ರೆ ನಮ್ಮ ಮೇಲೇ ಬಂದಿರ್ತಾರೆ. ಹಾಗಾಗಿ ನಾವು MLA ಶರಣು ಸಲಗರ್ ಅವರಿಗೆ ಫೋನ್ ಮಾಡಿದ್ವಿ. ಅವರು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿ PSI ಸರ್ ಅವರಿಗೆ ಕಾಲ್ ಮಾಡಿದ್ರು. ಅದರಂತೆ ಇವು 3 ಡೇಸ್ ಅವ್ರ ಹತ್ರನೇ ಇಟ್ಕೊಂಡು PSI ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ 3 ಡೇಸಲ್ಲಿ ಯಾರು ಕೊಟ್ಟಿದ್ದಾರೋ ಆ ರೈತರಿಗೆ ಒಪ್ಪಿಸುವಂಥ ಕೆಲಸ ಮಾಡ್ತೀವಿ. ಇಲ್ಲದಿದ್ದರೆ ಗೋಶಾಲೆಗೆ ಕಳಿಸುವಂಥ ಗೋಶಾಲೆಗೆ ಕಳಿಸ್ತೀವಿ ಅಂತ ನಮಗೆಲ್ಲ ಭರವಸೆ ನೀಡಿದ್ದಾರೆ PSI ಸರ್. ಅದರಂತೆ ಶರಣು ಸಲಹೆ ಅವರು ಕರೆ ನೀಡಿದ್ರು. ಈ ರೀತಿ ಯಾವುದೇ ರೀತಿಯಿಂದ ಅಕ್ರಮವಾಗಿ ಹೋಗ್ತಾ ಇದ್ದರೆ ಅದನ್ನು ತಡೆದು ಈ ಹಿಂಸೆಯನ್ನು ತಡೀರಿ. ಈ ಬಕ್ರೀದ್ ನಿಮಿತ್ತ ಅವರು ಏನು ಮಾಡ್ತಾರೆ. ಬಿಜೆಪಿ ಶಾಸಕ ಶರಣು ಸಲ್ಗಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಶುಕ್ರವಾರ ಸಂಜೆ ಮುಸ್ಲಿಂ ಮುಖಂಡರು ಬಸವ ಕಲ್ಯಾಣ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದರು. ಶಾಸಕ ಶರಣು ಸಲ್ಗಾರ್ ವಿರುದ್ಧ ಮುಸ್ಲಿಂ ಮುಖಂಡರು ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಸವ ಕಲ್ಯಾಣ ನಗರದ ಮೆಹಬೂಬ್ ಕಾಲೋನಿಯಲ್ಲಿ ಅಕ್ರಮವಾಗಿ ಕೂಡಿಟ್ಟ ಗೋವು ಶೆಡ್ಡಿನ ಮೇಲೆ ಸಲ್ಗಾರ್ ದಾಳಿಯನ್ನ ನಡೆಸಿದ್ರು. ಈ ಹಿನ್ನೆಲೆ ಮುಸ್ಲಿಂ ಸಮುದಾಯವನ್ನ ಶಾಸಕ ಟಾರ್ಗೆಟ್ ಮಾಡುತ್ತಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ದಾರೆ. आराम से ईद बनाइए, कल आपका ईद बहुत अच्छा तरह से होता। मैं रहता हूँ, अगर कुछ भी तो मुझे फोन कीजिए, मेरा जान जाने तक सुकून रखता हूँ। ठीक है, आराम से जाइए, आराम से जाइए। मैं रहता हूँ, कुछ भी तो मुझे बोलो, चिंता छोड़िए, मैं रहता हूँ। सब लोग आप घर को जाइए, मैं रहता हूँ, चिंता छोड़िए, आराम से आपका ईद अच्छी तरह से बनाइए। जाइए, मैं रहता हूँ, अगर कुछ भी तो ನಿನ್ನೆ ಬೆಳಗ್ಗೆ ವಿಜಯ್ ಸಿಂಗ್ ವಿರುದ್ಧ ಶಾಸಕ ಶರಣು ಸಲ್ಗಾರ್ ಮಾತನಾಡಿದ ಹಿನ್ನೆಲೆ ಸಲ್ಗಾರ್ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೈ ಕಾರ್ಯಕರ್ತರಿಂದ ಬಸವ ಕಲ್ಯಾಣ ಪೊಲೀಸ್ ಠಾಣೆ ಮುತ್ತಿಗೆಯನ್ನು ಹಾಕಿ ಶಾಸಕ ಸಲ್ಗಾರ್ ಬಂಧನಕ್ಕೆ ಒತ್ತಾಯವನ್ನ ಮಾಡಲಾಯಿತು. ವಿಜಯ್ ಸಿಂಗ್, ಬಾರಪ್ಪ ನೀನು ಬೆಂಕಿ ಹಾಕ್ಲಿಕ್ಕ ನಿನ್ನ ಜನ್ಮಕ್ಕೆ, ನಿನ್ನ ಕುಮ್ಮಕ್ಕಿನಿಂದಲೇ ಗೋ ಹತ್ಯೆ ಆಗುತ್ತಿದೆ ಅಂತ ಶರಣು ಸಲ್ಗಾರ್ ಹೇಳಿಕೆ ನೀಡಿದ ಹಿನ್ನೆಲೆ ಶರಣು ಸಲ್ಗಾರ್ ವಿರುದ್ಧ ವಿಜಯ್ ಸಿಂಗ್ ಅಭಿಮಾನಿಗಳು ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸಿ ಶಾಸಕ ಶರಣು ಸಲ್ಗಾರ್ಗೆ ಬಂಧಿಸುವಂತೆ ಪಟ್ಟು ಹಿಡಿದ್ರು. ವಿಜಯ್ ಸಿಂಗ್ಗೆ ಅವ್ರಿಗೆ ಅದರಲ್ಲೂ ಬರೋದಿಲ್ಲ. ವಿಜಯ್ ಸಿಂಗ್ ಎದುರುಗಡೆ ಮಾತಾಡ್ಬೇಕು, ರಾಜಕೀಯ ಮಾತಾಡಬಾರ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಅನ್ಯ ಕೋಮುವಿನ ಜನರ ಭಾವನೆಗೆ ಧಕ್ಕೆ ಬರುವ ರೀತಿಯಲ್ಲಿ ಹೇಳಿಕೆ ನೀಡಿ ರೀಲ್ಸ್ ಮಾಡಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವವರಿಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದು, ಕೆಲ ಕಿಡಿಗೇಡಿಗಳು ಸಮಾಜದ ಸ್ವಸ್ಥ ಹಾಳು ಮಾಡಲು, ಸೌಹಾರ್ದತೆಗೆ ಧಕ್ಕೆ ತರುವಂತ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲು ಸಾಮಾಜಿಕ ಜಾಲತಾಣಗಳಲ್ಲಿ ಅನ್ಯ ಕೋಮುವಿನ ಜನರ ಭಾವನೆಗೆ ಧಕ್ಕೆ ಬರುವ ರೀತಿಯಲ್ಲಿ ಹಳೆಯ ರೀಲ್ಸ್ ಅನ್ನ ಹರಡಿಸಿ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಕುಮ್ಮಕ್ಕಕ್ಕೆ ಕೈ ಹಾಕುತ್ತಿದ್ದು, ಅಂತಹ ರೀಲ್ಸ್ ಗಳಿಂದ ಸಮಾಜದಲ್ಲಿ 2 ಕೋಮುವಿನ ನಡುವೆ ಸಂಘರ್ಷ ಉಂಟಾಗಬಹುದೆಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಹುಮ್ನಾಬಾದ್ ಉಪವಿಭಾಗದಲ್ಲಿ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲೆಯ ಯುವಕರು ಈ ರೀತಿಯಲ್ಲಿ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಮೈಸೂರಿನ ವೀರಶೈವ ಲಿಂಗಾಯತ ಭವನ ನಿರ್ಮಾಣಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ 1 ಕೋಟಿ ರೂಪಾಯಿ ನೆರವು ನೀಡಿದ್ದು, ಮಹಾಸಭಾದ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಚೆಕ್ ಅನ್ನು ಹಸ್ತಾಂತರ ಮಾಡಿದ್ದಾರೆ. ಮೈಸೂರಿನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಸ್ಥಳೀಯ ಘಟಕದ ಅಧ್ಯಕ್ಷ ಹೇನಕಲ್ ಬಸವರಾಜ್ ಅವರಿಗೆ ಈಶ್ವರ್ ಖಂಡ್ರೆ ಚೆಕ್ ಹಸ್ತಾಂತರಿಸಿ 50 ಲಕ್ಷ ರೂಪಾಯಿಗಳನ್ನ ಕಟ್ಟಡ ನಿರ್ಮಾಣಕ್ಕೆ ಸದಸ್ಯತ್ವ ಮೊತ್ತದ 90% ನಿಯಮಾನುಸಾರ ಹಾಗೂ ಉಳಿದ 50 ಲಕ್ಷ ರೂಪಾಯಿಗಳನ್ನ ಬಡ್ಡಿ ರಹಿತ ಸಾಲವಾಗಿ ನೀಡಲಾಗುತ್ತಿದೆ ಅಂತ ತಿಳಿಸಿದರು. ಆರೋಗ್ಯ ಸಮಸ್ಯೆಯನ್ನ ಹೊಂದಿದಂತಹ ಭಾಲ್ಕಿಯ ಹಿರಿಯ ನಾಗರಿಕರೊಬ್ಬರು ಸಂಸದ ಸಾಗರ್ ಖಂಡ್ರೆ ಅವರನ್ನ ಅವರ ಸ್ವಗೃಹದಲ್ಲಿ ಭೇಟಿಯಾಗಿ ತಮ್ಮ ಆರೋಗ್ಯ ಸಮಸ್ಯೆಯನ್ನ ವಿವರಿಸಿದ್ರು. ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ ಸಂಸದರು ತಕ್ಷಣ ಜಿಲ್ಲಾ ವೈದ್ಯಾಧಿಕಾರಿಗಳೊಂದಿಗೆ ಮಾತನಾಡಿ ಸೂಕ್ತ ಚಿಕಿತ್ಸೆಗೆ ನಿರ್ದೇಶನವನ್ನ ನೀಡಿದ್ರು. ಅವರನ್ನ ತಾವು ಪ್ರಯಾಣಿಸುತ್ತಿದ್ದ ವಾಹನದಲ್ಲಿಯೇ ಆಸ್ಪತ್ರೆಗೆ ಕರೆದೊಯ್ಯಲು ಸೂಚಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಸಂಸದರು ತುರ್ತು ಚಿಕಿತ್ಸೆಗೆ ಸಹಕಾರ ಕೂಡ ಒದಗಿಸಿದ್ದಾರೆ.
ಮಕ್ಕಳಲ್ಲಿ ಹಲೋ ಸರ್ ನಮಸ್ತೆ, ನಾವು ಪೇಷಂಟ್ ಅಲ್ಲ. ನಿಮ್ಮ ಹೆಸರು? ಯಾವ ಊರು? ಶಂಕರ್ರಾವ್ ಅಂತ ಬ್ಯಾಂಕಿದವರ ಅವರಿಗೆಲ್ಲ ಲೆಗ್ಗು ಎಲ್ಲ ಇಂಜುರಿ ಆಗಿಲ್ಲ, ಬೇರೆ ಬೇರೆ ಆಕ್ಸಿಡೆಂಟ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇಲ್ಲ. ಆಯ್ತು, ನಾ ಹೇಳಿನಿ. ಆಯ್ತಾಯ್ತದ ಎಲ್ಲ ನಾ DHO ಹೇಳಿನಿ, ಟ್ರೀಟ್ಮೆಂಟ್ ಏನಾದ್ರು ಮಾಡಿಸ್ಲೇಬೇಕು ಸರ್ ನಿಮ್ದು. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಪ್ರಯುಕ್ತ ಇಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಅವರು ತಮ್ಮ ಗೃಹ ಕಚೇರಿಗೆ ಆಗಮಿಸಿದ ಹುಮ್ನಾಬಾದ್ ಪಟ್ಟಣದ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭವನ್ನ ಕೋರಿದ್ರು. ಈ ಶುಭ ದಿನದಂದು ನಾಡಿನ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ಲಭಿಸಲಿ ಅಂತ ಹಾರೈಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.